ಇಷ್ಟು ಅಸಹಾಯಕ ಆಗಿದ್ನ ನಾನು ನೋಡೇ ಇರಲಿಲ್ಲ. ಅಪ್ಪ ಅಂದ್ರೆ ಶಕ್ತಿ, ಆದ್ರೆ ಅವತ್ತು ಅದೇ ಶಕ್ತಿ ಕುಂದೋಗ್ತಿದ್ದಂಗೆ ಅನಿಸ್ತು. ಅವತ್ತೇ ಕೊನೆ. ನಾನು ನಮ್ಮಕ್ಕ ಯಾವತ್ತೂ ಕೋಪ ಮಾಡ್ಕೊಳ್ಳಿಲ್ಲ. ಬಾಸು, ಪುಟ್ ಮೇಡಮ್ ಇನ್ನೂ ಚಿಕ್ಕವಳು. ಮುಂದೊಂದಿನ ಅವಳಿಗೂ ನಿಮ್ಮ ಪರಿಸ್ಥಿತಿ ಅರ್ಥ ಆಗುತ್ತೆ ಬಾಸು. ನೀವು ಅವಳ ಮೇಲೆ ಬೆಟ್ಟದಷ್ಟು ಪ್ರೀತಿ ಇಟ್ಕೊಂಡಿದ್ದೀರಾ ಅಂತ ಅವಳಿಗೆ ಅರ್ಥ ಆಗುತ್ತೆ. ಅಲ್ಲಿವರೆಗೂ ನಿಮ್ಮ ಪ್ರೀತಿ ಮೇಲೆ, ಮಮತೆ ಮೇಲೆ ನಂಬಿಕೆ ಇಟ್ಕೊಳ್ಳಿ. ಅಪ್ಪ ಅಂದ್ರೆ ಆಕಾಶ, ಆದ್ರೆ ನೀವು ಭೂಮಿಯಷ್ಟು ತಾಳ್ಮೆ ಇಟ್ಕೊಂಡಿರ್ಬೇಕು. ಮಗುನ ಹೇಗ್ ಸಾಕ್ಬೇಕು ಅಂತ 100 ಜನ 1000 ಸಲಹೆ ಕೊಡ್ತಾರೆ, ಆದ್ರೆ ನಿಮ್ ಮಗುನ ಹೇಗ್ ಬೆಳೆಸ್ಬೇಕು ಅಂತ ನಿಮಗ್ ಮಾತ್ರ ಗೊತ್ತಿರುತ್ತೆ. ಪುಟ್ ಮೇಡಮ್ಗೆ ಯಾವ್ದು ಸರಿ ಯಾವ್ದು ತಪ್ಪು ಅಂತ ನಿರ್ಧಾರ ಮಾಡೋ ಶಕ್ತಿ ನಿಮಗ್ ಮಾತ್ರ ಇರುತ್ತೆ ಬಾಸು. ನೀನು ಅವಳನ್ನ ಪ್ರೀತಿ ಮಾಡೋದಷ್ಟು ಇನ್ಯಾರು ಅವಳನ್ನ ಪ್ರೀತಿ ಮಾಡಕ್ಕಾಗಲ್ಲ. ಅಂಬಿಕಾ ಕೂಡ ಯಾವಾಗಲೂ ಇದೇ ಮಾತನ್ನ ಹೇಳ್ತಾ ಇದ್ರು. ಅಂಬಿಕಾ ಅವ್ರಿಗೂ ಕೂಡ ನನ್ನ ತಂದೆ ಸಿಕ್ಕಿದ್ರು ಅನ್ಸುತ್ತೆ. ಕಂದ, ಇಡೀ ಜಗತ್ತೇ ತಲೆ ಕೆಳಗಾದ್ರೂ ಈ ಅಪ್ಪಂಗೆ ನೀನೇ ಜಗತ್ತು ಕಂದ. ಅಪ್ಪ ಲವ್ಸ್ ಯು ದ ಮೋಸ್ಟ್. ಅದು ಇವಳು ಕತೆ ಕೇಳ್ದಾಗೆಲ್ಲ ನನ್ಗೆ ಯಾಕೆ ಹೀಗೆ ಅನಿಸ್ತಿದೆ? ಒಂಥರ ವಿಚಿತ್ರ ಫೀಲ್ ಆಗ್ತಿದೆ. ದುರ್ಗಾ ಬಗ್ಗೆ, ಅವಳ ಅಕ್ಕ ಬಗ್ಗೆ ಇನ್ನೂ ತಿಳ್ಕೋಬೇಕು ಅಂತ ಅನ್ನಿಸ್ತಿದೆ. ಆದ್ರೆ ಒಂದೇ ಸಲ ಜಾಸ್ತಿ ಪ್ರಶ್ನೆ ಕೇಳಿದ್ರೆ ದುರ್ಗಂಗೆ ಅನುಮಾನ ಬರ್ಬೋದು. ನಿಧಾನಕ್ಕೆ ಅವಳಿಂದ ಎಲ್ಲ ತಿಳ್ಕೊತೀನಿ. ಸತ್ಯಕ್ಕೆ ಸುಮ್ಮನಿರೋದೇ ಒಳ್ಳೇದು. ನಾನು ನಮ್ಮ ಅಕ್ಕನ ಎಷ್ಟು ಹಚ್ಕೊಂಡಿದ್ದೆ ಅಂದ್ರೆ ನಿಮಗೆ ವಿವರಿಸಕ್ಕೂ ನನ್ನಿಂದ ಸಾಧ್ಯ ಇಲ್ಲ. ಅವಳೇ ನಂಗೆ ಎಲ್ಲ ಆಗಿದ್ಲು. ಅಮ್ಮ ಹೋದ್ಮೇಲಂತೂ ಅವಳೇ ನಂಗೆ ಅಮ್ಮ ಆಗೋದ್ಲು. ಅವಳು ಒಬ್ಳು ಸಿಕ್ಕಿದ್ರೆ ಸಾಕು, ನನಗೆ ಜೀವನದಲ್ಲಿ ಬೇರೆ ಇನ್ನೇನು ಆಸೆ ಇಲ್ಲ. ನಿಜ ಹೇಳ್ಬೇಕು ಅಂದ್ರೆ ನಾನು ಬೆಂಗಳೂರಿಗೆ ಬಂದಿದ್ದೆ ನಮ್ಮ ಅಕ್ಕನ ಹುಡ್ಕೊಂಡು. ಹೌದು, ನೀನು ಅದ್ರ ಬಗ್ಗೆ ನನಗೆ ಹೇಳಿದ್ಯಾ. ಬಹುಶಃ ಈ ಮನೆ ತಲೆ ಬಿಸಿನಲ್ಲಿ ನಿನಗೆ ಅದ್ರ ಬಗ್ಗೆ ಜಾಸ್ತಿ ಗಮನ ಕೊಡೋಕ್ಕಾಗಿಲ್ಲ. ಈಗ ನಾನಿದ್ದೀನಲ್ಲ, ನಿನಗೆ ನಾನು ಸಹಾಯ ಮಾಡ್ತೀನಿ, ಅದಕ್ಕೆ ಕೇಳ್ತಿರೋದು. ಸದ್ಯ ನನ್ನ ಸಹಾಯಕ್ಕೆ ನೀವಾದ್ರೂ ಇದ್ದೀರಲ್ಲ, ನಿಮ್ಮ ಸಹಾಯ ನನಗೆ ತುಂಬಾ ಮುಖ್ಯ. ನಮ್ಮ ಅಕ್ಕನ ನೀವು ಹುಡ್ಕೊಡ್ತೀರಾ ಅಲ್ವಾ? ನಿಮ್ಮನ್ನ ನಾನು ತುಂಬಾ ನಂಬಿದ್ದೀನಿ. ಖಂಡಿತ ಹುಡ್ಕೊಡ್ತೀನಿ. ನಿಮ್ಮ ಅಕ್ಕನ ಹುಡುಕ್ತೀನಿ. ಈಗ ನೀನು ಹೋಗು. ಹಿತ ಏನಾದ್ರೂ ಎದ್ರೆ ಅವಳು ನಿನ್ನೆ ಹುಡುಕ್ತಾಳೆ. ನೀನ್ ಕಾಣಿಸ್ಕೊಂಡಿಲ್ಲ ಅಂದ್ರೆ ಅವಳು ಇನ್ನೂ ಗಾಬರಿ ಪಡ್ತಾಳೆ. ಬೇಗ ಹೋಗು. ನನ್ನ ಮನಸ್ಸಲ್ಲಿ ತುಂಬಾ ಗೊಂದಲ, ಪ್ರಶ್ನೆಗಳೇ ತುಂಬಿದಾವೆ.
ಇದಕ್ಕೆಲ್ಲ ಉತ್ತರ ಗೊತ್ತಾಗ್ಬೇಕಲ್ಲ. ಹಾ, ಇದಕ್ಕೆಲ್ಲ ಉತ್ತರ ಗೊತ್ತಿರೋದು ಅವ್ರಿಗೆ ಮಾತ್ರ. ನಾನು ದುರ್ಗನ್ ತಂದೆನ ಭೇಟಿ ಆಗ್ಬೇಕು. ವೇಟ್, ನೋ ವೇ. ನೀನು ಜೋಕ್ ಮಾಡ್ತಿದ್ಯಾ? ನೀನು ಸೀರಿಯಸ್ಲಿ ನಿನ್ನ ಬಾಯ್ ಫ್ರೆಂಡ್ ಹೇಗೆ ಇಟ್ಬೇಕು ಅಂತ ಇಮ್ಯಾಜಿನೇ ಮಾಡಿಲ್ವಾ? ನೋ ತರುಣ್. ನೋಡು ಶಾನ್ವಿ, ಬೇರೆಯವ್ರು ನಂಬೋದು, ನಾನು ನಂಬಕ್ಕೆ ಚಾನ್ಸೇ ಇಲ್ಲ. ಈಗಿನ ಕಾಲದಲ್ಲಿ ಹುಡುಗಿರು ಬಾಯ್ ಫ್ರೆಂಡ್ ಹೀಗಿರಬೇಕು ಹಾಗಿರ್ಬೇಕು ಅಂತ ಉದ್ದ ಲಿಸ್ಟ್ ಇಟ್ಕೊಂಡಿರ್ತಾರೆ. ಇರ್ಬೋದು ತರುಣ್, ಆದರೆ ನಾನು ಆ ಥರ ಹುಡುಗಿ ಅಲ್ಲ. ನನಗೆ ಆ ಥರ ಎಕ್ಸ್ಪೆಕ್ಟೇಷನ್ಸ್ ಅನ್ನೋದೇ ಇಲ್ಲ. ಮನೆಯಲ್ಲಿ ಯಾವ ಹುಡುಗನ್ ತೋರಿಸ್ತಾರೋ ಅವ್ರನ್ನ ಯೋಚನೆ ಮಾಡಿದೆ ಮದುವೆ ಆಗದೆ. ರಿಯಲಿ? ಅಫ್ಕೋರ್ಸ್ ತರುಣ್, ಯಾಕೆ? ಈ ಕಾಲದಲ್ಲೂ ಈ ಥರ ಹುಡುಗಿರಿದಾರ? ಯಾಕೆ ಕೇಳ್ತಿದ್ಯಾ? ಈ ಜನ್ರೇಷನಲ್ಲಿ ಅರೇಂಜ್ ಮ್ಯಾರೇಜ್ ಅಂದರೆ ಒಂದು ದೊಡ್ಡ ವಂಡರ್ ಆಗಿದೆ. ಅದರಲ್ಲೂ ನೀನು ಮನೇಲಿ ತೋರಿಸಿರೋ ಹುಡುಗ ಅಂತಿದ್ಯಾ, ಅದಕ್ಕೆ ಕೇಳಿದೆ. ಅದು ಸರಿ, ನನ್ನ ವಿಷಯ ಬಿಡು. ಇವಾಗ ನೀನು ಹೇಳು, ನಿಂಗೆ ಯಾವ ಥರ ಹುಡುಗಿ ಬೇಕು? ಯು. ಲೆಟ್ ಮಿ ಎಕ್ಸ್ಪ್ಲೇನ್. ನಾನು ಈ ಥರ ಯೋಚನೆ ಮಾಡಿಲ್ಲ ಅಂತ ಸುಳ್ಳು ಹೇಳಲ್ಲ, ನಾನು ಯೋಚಿಸಿದ್ದೀನಿ. ವಾವ್, ಇಂಟ್ರೆಸ್ಟಿಂಗ್. ಹೇಳು ತರುಣ್. ನಾನು ಮದುವೆ ಆಗೋ ಹುಡುಗಿ ಬ್ಯೂಟಿಫುಲ್ ಆಗಿರ್ಬೇಕು, ಮತ್ತು ನನ್ನ ಫ್ಯಾಮಿಲಿನ ತನ್ನ ಫ್ಯಾಮಿಲಿ ಥರ ಟ್ರೀಟ್ ಮಾಡಬೇಕು. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೇಕು. ಲೈಫಲ್ಲಿ ಪ್ರತಿಯೊಂದು ಹೆಜ್ಜೆನೂ ಜೊತೆಲಿ ನಡಿಬೇಕು. ಫಿಶ್ ಬಲೆಗೆ ಬಿದ್ದಾಗಿದೆ. ಜಸ್ಟ್ ಟೂ ಗುಡ್.